ಬಾಳು ಬೆಳಗಿಸುವ ಚೊಂಬು. ಗೋವಿಂದ. ತಿರುಪತಿ ಬರೀ ಕೈಯಲ್ಲಿ ಮುಟ್ಬಾರ್ದು. ಅವು ನೋಡು, ಜಾಕೆಟ್ಟು ಜರ್ಕಿನು ಕೈಗೆ ಗ್ಲೌಸ್ ಹಾಕೊಂಡು ಮುಟ್ತಾ ಇದ್ದಾನೆ. ಬರೀ ಕೈಯಲ್ಲಿ ಮುಟ್ಟಿದ್ರೆ 2 ಕಿಡ್ನಿ ಡಮಾರ್. 1 ಕೋಟಿ ಅಂದ್ರೆ ಒಬ್ಬೊಬ್ರು 25 ಲ್ಯಾಕ್ ಹಾಕ್ಬೇಕು. ನನ್ನ ಹತ್ರ ಹಾರ್ಡ್ ಕ್ಯಾಶ್ ರೆಡಿ ಇದೆಪ್ಪ. ಗುರುಗಳೇ, ನನ್ನ ಹತ್ರನೂ ಕ್ಯಾಶ್ ರೆಡಿ ಇದೆ. ನನ್ನ ಹತ್ರನೂ ಇದೆ, ಆದ್ರೆ ಬ್ಯಾಂಕ್ ಅಲ್ಲಿ ಇದೆ. ನಾಳೆ ಡ್ರಾ ಮಾಡ್ಬಿಟ್ಟು ತರ್ತೀನಿ. ಸರ್ 25 ಲಕ್ಷ ಅಂದ್ರೆ ನನಗೆ ಸ್ವಲ್ಪ ಅಡ್ಜಸ್ಟ್ ಮಾಡಕ್ ಕಷ್ಟ ಆಗುತ್ತೆ ಸರ್. ಯಾರೀ ಇವನು? ಯಾಕ್ರೆ ಕರ್ಕೊಂಡ್ಬಂದ್ರಿ? ಸುಮ್ನಿರೋ. ನೋಡ್ರೆ, 25 ಲಕ್ಷ ನಿಮ್ಗೆ ಹಾಕಕ್ಕಾಗಲ್ಲ ಅಂದ್ರೆ ಒಂದ್ ಕೆಲಸ ಮಾಡಿ, ನೀವ್ 25 ಹಾಕಿ, ಆ ಮಿಕ್ಕಿದ 50 ನಾನು ಹಾಕ್ಬಿಡ್ತೀನಿ. ಅಲ್ಲಿ ಬರೋ 500 CR ನಲ್ಲಿ 250 CR ನನಗೆ ಕೊಟ್ಬಿಡ್ಬೇಕಷ್ಟೇ. ತಿರುಪತಿ, ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀಯಾ? ಮತ್ತಿನೇನಣ್ಣ? ನೋಡಿ ಸ್ವಾಮಿ, 25 ಲಕ್ಷ ರೂಪಾಯಿ ಫೈನಲ್ ಡಿಸಿಷನ್. ನೀವೇನ್ ಮಾಡ್ತೀರಾ ಸರ್? ಅದು ನೋಡಪ್ಪ, 125 ಕೋಟಿ ನಿನ್ ಹೆಸರಲ್ಲಿ ಬರ್ದಿದೆ. ಭಾಗ್ಯಲಕ್ಷ್ಮಿ ಬಂದು ನಿನ್ನ ಮನೆ ಬಾಗಿಲು ತಡ್ತಾ ಇದ್ದಾಳೆ. ಬಾಗಿಲು ತೆಗೆದು ಒಳಗೆ ಕರ್ಕೊಂಬಂದ್ ಲಾಕ್ ಮಾಡ್ಕೊಳ್ಳೋದ್ ಬಿಟ್ಟು ಯೋಚನೆ ಮಾಡ್ತಾ ಇದೆಯಲ್ಲ. ಸರ್, ಅದು ನೀವು 3 ಜನ ಅಂದಿರಿ, ಈಗ 4 ಜನ ಇದಾರೆ. ಆಮೇಲೆ 10 ಕೋಟಿ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿದ್ರಲ್ವ ಸರ್? ಅದ 10 ಕೋಟಿ ಎಕ್ಸ್ಟ್ರಾ ಕೊಡಕ್ಕಾಗಲ್ಲ, ಎಲ್ಲರೂ ಈಕ್ವಲ್ ಆಗಿ ಹಂಚ್ಕೋಬೇಕು. ಸ್ವಲ್ಪ ಸುಮ್ನೆ ಇರ್ತೀಯಾ? ಇವರಿಗೆ 10 crores ನಾನ್ ಕೊಡ್ತೀನಿ, ನನ್ನ ಅಕೌಂಟ್. ಓಕೆನಾ? ಸರಿ ಸರ್, ಹಂಗಿದ್ರೆ ನಾನು ಹೆಂಗಾರು ದುಡ್ಡು ಅರೇಂಜ್ ಮಾಡ್ಕೋತೀನಿ. 125 ಪ್ಲಸ್ 10 135 ಕೋಟಿ. ಅಮ್ಮ, ದುಡ್ಡಲ್ಲಿ ಇಟ್ಟಿದೀಯಾ? ಅಲ್ಲಿ ಟಿವಿ ಮೇಲೆ ಇಟ್ಟಿದ್ದೀನಿ ನೋಡೆ. ಏನು ಅಣ್ಣ, ಇವತ್ ಮನೇಲೇ ಇದೀಯಾ? ನೀನ್ ಮನೇಲಿ ಇದೀಯಾ ಅಂತ ಅಂದ್ರೆ ಏನೋ ಕ್ರಿಮಿನಲ್ ಪ್ಲಾನ್ ಮಾಡಿದ್ಯಾ ಅಂತ ಅರ್ಥ. ಏನಿಲ್ಲ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಸುಮ್ನಿರೋ ಪುಂಗಿದಾಸ, ಏನ್ ಯೋಚನೆ ಮಾಡ್ತಿದ್ದೆ? ನೋಡ್ತಾ ಇರೋ ಮೇಲೆ ನೀನು ಹೆಂಗ್ ನೋಡ್ಕೋತೀನಿ ಅಂತ. ಕಸ ಗುಡ್ಸಕ್ ಒಂದಾಳು, ಪಾತ್ರೆ ತೊಳಿಯೋಕ್ ಒಂದಾಳು, ಬಟ್ಟೆ ಒಗ್ಯಕ್ ಒಂದಾಳು, ಅಡ್ಗೆ ಮಾಡಕ್ಕೊಬ್ರು, ಮಾಡಿರೋ ಅಡ್ಗೆನ ಬಡ್ಸಕ್ಕೊಬ್ರು, ಬಡ್ಸಿರೋ ಅಡ್ಗೆನ ತಿನ್ಸಕ್ಕೊಬ್ರು. ನೀನ್ ಚಿಟ್ಗೆ ಹೊಡೆದ್ರೆ ನಿನ್ ಸುತ್ತ ಬರೀ ಆಳು ಕಳೆ ನಿಂತಿರ್ಬೇಕು. ಓಹೋ, ಮುಂದೆ ನೋಡೋ, ಇನ್ಮೇಲೆ ನೀನ್ ನಡ್ಕೊಂಡೆಲ್ಲ ಓಡಾಡ್ಬಾರ್ದು. ಈ ಕೋಟ್ಯಾಧೀಶ್ವರ ಅಣ್ಣನ್ಗೆ ಅವಮಾನ ಆಗುತ್ತೆ. ಇನ್ಮೇಲೆ ಏನಿದ್ರು ಕಾರಲ್ಲೇ ಕಾರ್ ಬಾರು, ಹೋಟ್ಲುಗೊಂದ್ ಕಾರು, ಸಿನಿಮಾಗೊಂದ್ ಕಾರು, ಶಾಪಿಂಗ್ ಒಂದ್ ಕಾರು, ಬರೀ ಕಾರಲ್ಲೇ ಓಡಾಡ್ತಿರ್ಬೇಕು. ಲೋ ಬೇಕುಪ್ಪ, ಇರೋ ಒಂದು ಬೈಕ್ ನ 20,000 ರೂಪಾಯಿಗೆ ಅಡ ಇಟ್ಟಿದ್ಯಾ. ಮೊದಲು ಅದನ್ನ ಬಿಡ್ಸ್ಕೊ, ಆಮೇಲೆ ನಮ್ಗೆ ಕಾರ್ ಕೊಡ್ಸಿವಿ ಅಂತ ಮೂದೇವಿ ತಂದು. ಹೋಗಮ್ಮ, ಈ ಇಂಡಿಯನ್ಸೇ ಇಷ್ಟು. ಟಿವಿಲ್ ಬರೋ ಜ್ಯೋತಿಷಿ ಮಾತ್ ನಂಬ್ತಾರೆ, ಮಗನ್ ಮಾತ್ ನಂಬಲ್ಲ. ನೋಡ್ತಾ ಇರು, ನನಗ್ ದುಡ್ಡೆಲ್ಲ ಬಂದ್ಮೇಲೆ ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ತೀನಿ. ನೀನು ಬರ್ತೀಯೇನೆ? ಹೋಗಲ್ಲ, ನಾನು ಅಂಗಡಿಗೆ ಹೋಗ್ಬೇಕು. ಅಮ್ಮನಂತೆ ಮಗಳು ಎರಡು ಸರಿಯಾಗವೆ. ಕ್ಯಾಶ್ ರೆಡಿನಾ? ರೆಡಿ ಇದೆ ಸರ್. ಬಂದು ಕೂತ್ಕೊಳ್ಳಿ. ಏನ್ ಸ್ವಾಮಿ, 500 CR ನಮ್ ಕೈಗೆ ಬಂದ್ಬಿಡ್ತು. ಬಸ್ 1,000 ಕೋಟಿನಾ? ಬಾಸ್, ಒನ್ ಮೋರ್ ಪಾರ್ಟ್ನರು. ಬರ್ತೀನಿ, 1 ನಿಮಿಷ. ಯಾವ 5 ಸ್ಟಾರ್ ಹೋಟೆಲ್ ಅಲ್ಲಿ ಇದ್ದೀರಾ? 1 ಅವರ್ ಗೊತ್ತು, ಅಲ್ಲೇ ಬರ್ತೀನಿ. ಈ ಟೈಮಲ್ಲಿ ಫೋನು ಸರ್, ಬೇಗ ಹೋಗಿ ಮಾರ್ಬಿಡೋಣ. ದುಬೈದ ಫೋನ್ ಬಂದಿದೆ. ಹಲೋ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಸರ್, 1 ನಿಮಿಷ ಇಟ್ಕೊಳ್ಳಿ, ಅಲ್ಲಿಗೆ ಹೋಗಿ ಬರ್ತೀನಿ. ಓಕೆ ಸರ್. ಓಪನ್ ಮಾಡಬೇಡಿ, ಬರ್ತೀನಿ. ಹಲೋ ಹಲೋ,
ಒಂದ್ಸಲ ಓಪನ್ ಮಾಡಿ ನೋಡೋಣ. लक्ष्मण भर कुट सलिया पिरी रे परंत चौपाड़े नर नारद नर नार घर में कोई है क्या नहीं? ನಮಸ್ಕಾರ. ನಮಸ್ಕಾರ ಸೇಠ್ಜಿ, ಮನೆವರೆಗೂ ಬಂದಿದ್ದೀರಾ? ಏನ್ ಸಮಾಚಾರ? ನಮ್ದು ಮನೆ ಒಳಗೆ ಕೂತಿ ಕೂತಿ ಬೇಜಾರಾಯ್ತು, ಅದಕ್ಕೆ ನಿಮ್ದು ಮನೆಗೆ ಬಂದಿದ್ದಾರೆ. ಮಾಜಿ ಕ್ಯಾ ಬಾತ್ ಕರ್ತಾ ಹೈ? ನಿಮ್ದು ಮಗಳದು ಮದುವೆ ಅಂತ 25 ಲಕ್ಷ ಹೆಣ ನಮ್ಮ ಹತ್ರ ತಗೊಂಡ್ ಬಂದಿದ್ದಾರೆ. ಏನು, ನನ್ ಮಗ ನಿಮ್ ಹತ್ರ 25 ಲಕ್ಷ ಸಾಲ ತಗೊಂಡಿದ್ದಾನ? ಯಾಕೆ ನಿಮ್ಗೆ ಹೇಳಿಲ್ಲ? ಅಷ್ಟು ದುಡ್ಡು ನೀವ್ ಹೇಗ್ ಕೊಟ್ರಿ ಸೇಠ್ಜಿ? ಹೆಂಗೆ ಕೊಟ್ಟಿದ್ರೆ ಮನೆ ಪತ್ರನ ಮಾರ್ಟಿಗೇಜ್ ಮಾಡ್ಕೊಂಡು ನಮ್ಮ ಹತ್ರ ಹೆಣ ತಗೊಂಡೋಗಿದ್ದಾರೆ. ಸೇಠ್ಜಿ, ನಮ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಕೈಸಾ ಬಾತ್ ಕರ್ತಾ ಇದ್ದೀಯ? ಓಹೋ, आओ जनाब, आओ आओ आओ. ತುಜಿ ಶರಂ ನೈ ಆತಿ? ನೀವು ನಮ್ದು ಹತ್ರ ಹೆಣ ತಗೊಂಡಿದ್ದು ನಿಮ್ದು ತಾಯಿಗೆ ತಂಗಿಗೆ ಯಾಕೆ ಹೇಳಿಲ್ಲ? ಇಂದ್ರ, ಏನು ಇದು? ವಾ ವಾ ವಾ, माँ और बेटे अच्छा ड्रामा करता है. मेरे पास ये खेल मत करो. ಅಣ್ಣ, ಏನೋ ಇದೆಲ್ಲ, ಬಾಯ್ ಬಿಟ್ ಮಾತಾಡೋ. बोल रहे, मुंह खोल रहे. ಹೌದಮ್ಮ, ಸೇಟು ಹೇಳ್ತಾ ಇರೋದು ನಿಜ. ಏನು ಮಾಡ್ದೆ 25 ಲಕ್ಷ ರೂಪಾಯಿನ? ಅಮ್ಮ, ಅದು ಫ್ರೆಂಡ್ಸು ಬಿಸ್ನೆಸ್ ಮಾಡೋಣ ಅಂತೇಳಿ 25 ಲಕ್ಷ ಇಸ್ಕೊಂಡು ಮೋಸ ಮಾಡ್ಬಿಟ್ರಮ್ಮ. ಏನು? ಪಾಪಿ, ಎದೆ ಹಾಲು ಕುಡ್ಸಿದ ತಾಯಿ ಎದೆಗೇನೆ ಕಾಲಲ್ಲಿ ಒದ್ಯು ಕೆಲಸ ಮಾಡ್ಬಿಟ್ಟಿಯಲ್ಲೋ. ನೀನೇ ಮುಂದೆ ನಿಂತು ತಂಗಿ ಮದ್ವೆನ ಮುಗಿಸಿ ಅವಳು ಸುಖವಾಗಿರೋದನ್ನ ನೋಡೋದ್ ಬಿಟ್ಟು ಅವಳ ಜೀವನನ ಕತ್ಲಲ್ಲಿ ಮುಳಿಸ್ಬಿಟ್ಟಿಯಲ್ಲೋ. ಅದ್ರ ಬದಲು ನಮ್ಮಿಬ್ಬರಿಗೆ ಒಂದು ಬಾಟಲ್ ವಿಷ ಕೊಟ್ಟು ಆಮೇಲೆ ನಿನ್ ಏನ್ ಬೇಕಾದ್ರೂ ಮಾಡ್ಬೋದಿತ್ತು. ಅಮ್ಮ, ನನ್ನ ಮಾತು ಕೇಳಮ್ಮ. ನಿನ್ ತಂಗಿ ಮದ್ವೆ ಮಾಡಿಲ್ಲ ಅಂದ್ರೆ ನಾವು ಜನರ ಮುಂದೆ ಹೇಗ್ ತಲೆ ಎತ್ತಿ ತಿರ್ಗಾಡೋದು? ಅದ್ರ ಬದಲು ಸಾಯ್ತೀವಿ. ಅಮ್ಮ, ಹಂಗೆಲ್ಲ ಮಾತಾಡ್ಬೇಡಮ್ಮ, ನನ್ನ ಮಾತು ಕೇಳಮ್ಮ. ಏಯ್, ನನ್ನ ಅಮ್ಮ ಅಂತ ಕರಿಬೇಡ ನೀನು. ನೀನು ಹೀಗೆ ಆಗ್ತೀಯ ಅಂತ ನನ್ ಮೊದ್ಲೇ ಗೊತ್ತಿದ್ರೆ ನಿನ್ ಕತ್ತಿಸ್ಕಿ ನಿನ್ನ ನಾವತ್ತೇ ಸಾಯಿಸ್ತಿದ್ದೆ. ಅಮ್ಮ, ಕ್ಷಮಿಸ್ಬಿಡಮ್ಮ. ಅಮ್ಮ, ತಪ್ಪಾಗ್ಬಿಟ್ಟಮ್ಮ. ಅಮ್ಮ, 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 ಅಳ್ಬೇಡಮ್ಮ. ಹೆಂಗಾದ್ರೂ ಮಾಡಿ ನಾನ್ ಸಾಲ ತೀರಿಸ್ತೀನಮ್ಮ. ಇದೊಂದು ಅವಕಾಶ ಕೊಡಮ್ಮ, ಸುಮ್ನಿರಮ್ಮ. ದಯವಿಟ್ಟು ಒಂದ್ 3 ತಿಂಗಳು ಅವಕಾಶ ಕೊಡಿ. ಅಷ್ಟ್ರಲ್ಲಿ ನಿಮ್ ಸಾಲ ತೀರಿಸಿ ನಮ್ಮ ಮನೆ ಪತ್ರನ ಇಸ್ಕೋತೀನಿ. ದಯವಿಟ್ಟು ಇಲ್ಲ ಅನ್ಬೇಡಿ, ಪ್ಲೀಸ್ ಪ್ಲೀಸ್. क्या मलामत का काम रे? हाँ, ಕಾನ್ ಕೋಲ್ಕೆ ಸುನ್ಲೋ. 3 ತಿಂಗಳದ ಒಳಗೆ ನಮ್ದು ಅಸಲು ಬಟ್ಟಿ ಹೆಣ ಎಲ್ಲ ತಂದು ಕೊಟ್ಬಿಡ್ಬೇಕು. ಇಲ್ದೆ ಹೋದ್ರೆ ನಿಮ್ಮನ್ನೆಲ್ಲ ಮನೆಯಿಂದ ಹೊರಗೆ ಹಾಕಿ ಮನೆಯನ್ನ ನಮ್ದು ಕಬ್ಜೆ ಮಾಡ್ಕೊತಾರೆ. ನೋಡು, ಇಲ್ಲಿ ಫಿಕ್ಸ್ ಆಗಿರೋ ಮುಹೂರ್ತಕ್ಕೆ ನಿನ್ ತಂಗಿ ಮದ್ವೆ ಆಗ್ಬೇಕು. ಇಲ್ಲ ಅಂದ್ರೆ ಅದೇ ಮುಹೂರ್ತಕ್ಕೆ ನಮ್ಮಿಬ್ರು ಸಾವು ನೋಡ್ತೀಯ. ಯಾವ್ದು ಅಂತ ನೀನೇ ನಿರ್ಧಾರ ಮಾಡ್ಕೋ.